ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಲೆ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೆಶಾಯ 54ನೇ ಅಧ್ಯಾಯ 4ನೇ ವಚನ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಪ್ರಿಯೆ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ಹಲ್ಲೆಲೂಯಾ. ನಾಚಿಕೆ ಪಡಬೇಡ, ನಿನಗೆ ಆಶಾಭಂಗವಾಗುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಮ ಅನೇಕ ವಿಷಯಗಳಲ್ಲಿ ನಾವು ಹೆದರುವಂತರಾಗಿರ್ತೀವಿ, ಭಯ ಪಡುವಂತರಾಗಿರ್ತೀವಿ. ಜನರು ನೋಡಿ, ಅನೇಕ ಸಮಸ್ಯೆಗಳು ನೋಡಿ, ನಮ್ಮ ಕುಟುಂಬ ವಿಷಯನೇ ಆಗಿರ್ಬೋದು, ಪ್ರತಿಯೊಂದು ವಿಷಯಗಳಲ್ಲಿ ನಾವು ಹೆದರಿ ನಾವು ಭಯ ಪಡುವಂತರಾಗಿರ್ತೀವಿ ಪ್ರಿಯೆ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಜೊತೆಲಿ ಅದ್ಭುತ ರೀತಿಯಾಗಿ ಇಲ್ಲಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರಿಯೆ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾವು ಯಾವ ವಿಷಯದಲ್ಲಿ ಹೆದರ್ಕೊಳ್ತೇವೋ ಆ ವಿಷಯದಲ್ಲಿ ನಾವು ಅವಮಾನ ಹೊಂದುವುದೇ ಇಲ್ಲ ಎಂಬುದಾಗಿ ಪ್ರಿಯೆ. ನಾವು ಜನರು ನೋಡಿ ಭಯಪಟ್ಟು ನಮಗೆ ಅವಮಾನವಾಗುವುದು, ಸಮಸ್ಯೆಗಳು ನೋಡಿ ನಾವು ಹೆದರ್ಕೊಂಡು ನಮಗೆ ಅವಮಾನವಾಗುವುದು, ನಮ್ಮ ಜೀವನ ಎಷ್ಟೀಗ ನಾವು ಅವಮಾನ ಹೊಂದಿದ್ದೇವಾರಾಗಿದೆ. ಈಗ ನಮ್ಮ ಜೀವನ ಈಗ ನಮ್ಮ ಮೇಲಕ್ಕೆ ಆಗುವುದಿಲ್ಲ. ನಾವು ಯಾವ ಜನರ ಮುಂದೆ ಆದ್ರೆ ನಾವು ಅವಮಾನ ಹೊಂದಿದ್ದೇವೋ ಆ ಜನರ ಮುಂದೆ ನಮಗೂ ಉನ್ನತ ಸ್ಥಾನದಲ್ಲಿ ದೇವರು ಇಡುವಂತರಾಗಿದ್ದಾರೆ ಪ್ರಿಯೆ. ನೀವು ಅವಮಾನ ಹೊಂದುವುದೇ ಇಲ್ಲ. ನಾವು ಅವಮಾನ ಹೊಂದುತ್ತೇವೆ ಅನ್ಕೊಳ್ತೇವೆ ಪ್ರಿಯೆ, ಅನೇಕ ವಿಷಯದಲ್ಲಿ ಭಯಪಟ್ಟು. ಆದ್ರೆ ದೇವರು ನೀವು ಭಯ ಪಡಬೇಡ್ರಿ, ಯಾವ ವಿಷಯದಲ್ಲಿ ನೀವು ಅವಮಾನ ಹೊಂದುವುದೇ ಇಲ್ಲ. ಎಲ್ಲಾ ವಿಷಯ ದೇವರು ನಮ್ಗೆ ಜಯವನ್ನು ಕೊಡುವಂತ ದೇವರು. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ಅವಮಾನ ಹೊಂದಿಕೊಂಡು ನಾವು ದುಃಖದಲ್ಲಿ, ನಾವು ಅನೇಕ ವಿಷಯದಲ್ಲಿ ನಾವು ಬಾಧೆ ಪಟ್ಟಿರ್ಬೋದು ಪ್ರಿಯರೇ, ಆದ್ರೆ ಎಲ್ಲ ವಿಷಯಗಳಲ್ಲಿ ದೇವರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರಿಯರೇ. ಹೆದರಬೇಡಿರಿ, ನಿಮ್ಗೆ ಅವಮಾನವಾಗುವುದಿಲ್ಲ. ಹಲ್ಲೆಲೂಯಾ. ಮುಂಜಾನೆ ಸಮಯ ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮರೀತಿಯಾಗಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ನಮ್ಮ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದು ಅವಮಾನ ಸ್ಥಿತಿಗಳು ನೋಡಿ, ಅನೇಕ ಜನರು ನೋಡಿ ನಾವು ಅವಮಾನ ಹೊಂದಿತೀವಿ ಅಂತೇಳಿ ನಾವು ಭಯ ಪಡ್ತಾ ಇರ್ತೀವಿ ಪ್ರಿಯರೇ. ಯಾವ ವಿಷಯ ನಾವು ಭಯ ಪಡುವಂತರಾಗಿರ್ಬೋದು. ಸರ್ವಶಕ್ತನಾದ ದೇವರು ಮುಂಜಾನೆ ಸಮಯ ನಮ್ಮ ಜೊತೆಲಿದ್ದು ನಮಗೆ ವಾಗ್ದಾನ ಮಾಡ್ತಿದ್ರೆ, ನೀವು ಅವಮಾನ ಹೊಂದುವುದೇ ಇಲ್ಲ ಪ್ರಿಯರೇ. ಎಲ್ಲಾ ವಿಷಯ ನಾವು ಜಯವುಳ್ಳರಾಗಿರ್ತೀವಿ ಪ್ರಿಯ. ಆಗ ನಮ್ಮ ಜೊತೆಲಿರುವಾಗ ಯಾವ ಅವಮಾನ ಸ್ಥಿತಿಗಳು ನಮಗೆ ಏನು ಮಾಡಕ್ ಸಾಧ್ಯ ಇಲ್ಲ ಪ್ರಿಯ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ಆತ ನಮ್ಮ ಜೀವಿತದಲ್ಲಿ ಸಹ ನೆರವೇರಿಸುವಂತ ದೇವರಾಗಿದ್ದಾರೆ ಪ್ರಿಯೆ. ಹಲ್ಲೆಲೂಯಾ. ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗುವುದಿಲ್ಲ. ಹಲ್ಲೆಲೂಯಾ. ಆತ್ಮಿಕ ವಿಷಯದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಕುಟುಂಬ ವಿಷಯದಲ್ಲಿ, ಕೊಡುಗೆ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನಾವು ನಾಚಿಕೆ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ದೇವರು ತೆಗೆಯುವಂತರಾಗಿದ್ರು ಪ್ರಿಯ. ನಿಮ್ಗೆ ಆಶಾಭಂಗವಾಗುವುದಿಲ್ಲ ಅಂದ್ರೆ ಯಾವ ಜನರ ಮುಂದೆ ನೀವು ನಾಚಿಕೆಕೊಳ್ಳುತ್ತೀರೋ ಅವ್ರ ಜನರ ಮುಂದೆ ನೀವು ಅವಮಾನವಾಗುವುದಿಲ್ಲ. ನಿಮ್ಗೆ ಆಶಾಭಂಗ ಅಂದ್ರೆ ನಿಮ್ಗೆ ನಿರಾಶೆ ಆಗುವುದಿಲ್ಲ. ನಿಮ್ಗೆ ಎಲ್ಲ ವಿಷಯದಲ್ಲಿ ನಾನು ಜಯವನ್ನು ಕೊಡ್ತೇನೆ. ಹಲ್ಲೆಲೂಯಾ. ಈ ಮುಂಜಾನೆ ಸಮಯ ಎಷ್ಟು ಜನರು ನೀವು ಯಾವ ವಿಷಯದಲ್ಲಿ ನೀವು ಹೆದರ್ಕೊಂಡು ನೀವು ಅವಮಾನ ಹೊಂದಿದ್ದೇವೆ ಅಂತ ಹೇಳಿ ನೀವು ನಾಚಿಕೊಂಡು ನಮ್ಮ ಜೀವನ ಎಷ್ಟೇ ಅಂತ ನೀವು ದುಃಖ ಪಟ್ಟಿರ್ಬೋದು ಪ್ರಿಯರೇ. ಅದ್ರ ಎಲ್ಲ ವಿಷಯ ನೀವು ಧೈರ್ಯ ತಂದ್ಕೊಡ್ರಿ. ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮ್ಮ ಮುಂಜಾನೆ ದೇವ್ರು ನಮ್ಮ ಜೊತೆಲಿ ಮಾತಾಡ್ತಿದ್ದಾರೆ. ಆತ ನಮ್ಗೆ ಅವಮಾನ ಪಡಿಸುವಂತ ದೇವರಲ್ಲ, ಆತ ನಮಗೆ ಆಶಾಭಂಗ ಪಡಿಸುವಂತ ದೇವರಲ್ಲ. ಆತ ನಮ್ಗೆ ಎಲ್ಲಾ ವಿಷಯ ಆತ ನಮ್ಮ ಜೊತೆಲಿದ್ದು ಆತ ನಮ್ಮನ್ನು ಜಯ ಕೊಡುವಂತ ದೇವರಾಗಿದ್ದಾರೆ ಎಂಬುದಾಗಿ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಇಲ್ಲಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಧೈರ್ಯ ಪಡಿಸ್ತಿದ್ದಾರೆ ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಯಾವ ವಿಷಯದಲ್ಲಿ ನೀವು ಅವಮಾನ ಹೊಂದಿದ್ರು, ಎಷ್ಟು ಜನ ಯಾವ ವಿಷಯದಲ್ಲಿ ನೀವು ನಾಚಿಕೆ ಉಳ್ಳರಾಗಿ ನೀವು ಅನೇಕ ಜನರ ಮುಂದೆ ನೀವು ತಲೆ ತೆಗ್ಗೋ ಹಾಗೆ, ನಿಮ್ಗೆ ಅನೇಕ ಸಮಸ್ಯೆಗಳು ನೀವು ನಾಚಿಕೆ ಉಳ್ಳ ಹಾಗೆ ಮಾಡಿರ್ಬೋದು ಪ್ರಿಯರೇ. ಆದ್ರೆ ಯಾವ ವಿಷಯದಲ್ಲಿ ನೀವು ಭಯ ಪಡಲ್ದಂಗೆ, ಯಾವ ವಿಷಯದಲ್ಲಿ ನೀವು ಅವಮಾನ ಹೊಂದ್ಕೊಳ್ಳೋದಂಗೆ ನೀವು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಿಯರೇ. ಈ ಮುಂಜಾನೆ ಸಮಯ ದೇವರು ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ. ಆತ ನಮ್ಮ ಜೊತೆಲಿ ಇದ್ದು ನಮ್ಗೆ ಧೈರ್ಯ ಪಡಿಸ್ತಿದ್ದಾರೆ ಎಂಬುದಾಗಿ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ಮುಂಜಾನೆ ಸಮಯ ಎಲ್ಲರೂ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ. ಮುಂಜಾನೆ ಸಮಯ ತಂದೆ ಎಷ್ಟು ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವೆ ಪ್ರಭಾ. ಎಷ್ಟು ಜನರು ಈ ವಾಗ್ದಾನ ನೋಡುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದೆ ಅವ್ರ ಕುಟುಂಬದಲ್ಲಿದ್ದಂತ ಪ್ರತಿಯೊಂದು ಭಯ ಪಡುವಂತ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ರಿ ಪ್ರಭಾ. ಪ್ರತಿಯೊಂದು ಸಮಸ್ಯೆಗಳು, ಕೋರ್ಟ್ ಕೇಸ್ ವಿಷಯ, ಅನಾರೋಗ್ಯ ಸ್ಥಿತಿಗಳು, ಯಾವ್ಯಾವ ವಿಷಯದಲ್ಲಿ ತಂದೆ ಭಯ ಪಡುವಂತ ಪ್ರತಿಯೊಂದು ವಿಷಯದಲ್ಲಿ ತಂದೆ ನೀವು ಅವಮಾನ ಹೊಂದುವುದಿಲ್ಲ, ನೀವು ನಾಚಿಕೆ ಹೊಂದುವುದಿಲ್ಲ, ನೀವು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದಂತ ದೇವರು. ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ಎಲ್ಲಾ ವಿಷಯ ತಂದಿ ನೀವು ನಮ್ಮ ಜೊತೆಲಿದ್ದು ನೀವು ಜಯ ಕೊಡುವಾಗ ಪ್ರಭಾ ಈ ವಾಗ್ದಾನ ಕೇಳಿ ನಾವು ಧೈರ್ಯ ಹೊಂದ್ಕೊಂಡಿದ್ದೇವೆ ಪ್ರಭಾ. ತಂದೆ ದೇವರೇ ಮುಂಜಾನೆ ತಂದೆ ಎಷ್ಟು ಜನ ಮ್ಯಾನೇಜ್ ಅಷ್ಟೇ ಹುಟ್ಟಿನ ಹಬ್ಬನ ಆಚರಿಸ್ಕೊಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ಅವರ ಜೀವಿತದಲ್ಲಿ ಎಲ್ಲವನ್ನು ಶುಭವು ಆಶೀರ್ವಾದವನ್ನು ನೀವು ದಯ ಪಾಲಿಸ್ರಪ್ಪ. ಸ್ತೋತ್ರ ತಂದೆ ದೇವರು. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ಈ ವಾಗ್ದಾನ ಈ ಮುಂಜಾನೆ ಈಗಳಿಗಿನೇ ಈ ನಿಮಿಷದಲ್ಲಿ ಪ್ರಭಾ ಅವರ ಜೀವಿತದಲ್ಲಿದ್ದಂತ ಎಲ್ಲ ಭಯವನ್ನು ತೆಗೆದು ಅವರಿಗೆ ಶಾಂತಿ ಸಮಾಧಾನ ಅನುಗ್ರಹಿಸಿರಿ ಪ್ರಭಾ. ಅವ್ರು ನಾಚಿಕೆ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳಿಂದ ನೀವು ಆಶಾಭಂಗ ಹೊಂದುವುದಿಲ್ಲ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದಂತೆ ದೇವರು. ವಾಗ್ದಾನವು ಎಲ್ಲರ ಜೀವಿತದಲ್ಲಿ ತಂದಿ ಆಶೀರ್ವಾದಕರವಾಗಿ ಜೀವಿಸುವಂತೆ ಪ್ರಭಾ ನೀವೆಲ್ಲ ರೀತಿಗೆ ಸಹಾಯ ಮಾಡಿ ನಿಮ್ಮ ಕೃಪೆ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಪ್ರಿಯರೇ. ಹಲ್ಲೆಲೂಯಾ. ಮತ್ತು ಪ್ರತಿದಿನ ಸಾಯಂಕಾಲ ಲೈವ್ ಇರುತ್ತೆ. ಲೈವ್ ಸಹ ಅನೇಕರಿಗೆ ತಿಳಿಸುವಂತರಾಗಿರ್ರಿ. 21 ದಿವಸ ಉಪವಾಸ ಪ್ರಾರ್ಥನೆ ಪ್ರತಿಯೊಬ್ಬರು ಏಕೀಭವಿಸ್ರಿ. ದೇವರು ಅದ್ಭುತ ರೀತಿಯಾಗಿ ಆರಾಧನೆಯಲ್ಲಿ ಆತನ ಪರಿಶುದ್ಧವಾದ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆತನ ಬಲಪಡಿಸುವಂತ ದೇವ್ರ ಪ್ರಿಯ. ಮತ್ತು ಹೊಸೊಬ್ರು ಯಾರಾದರೂ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಹೊಸದಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡುವಂತ ದೇವ್ರ ಪ್ರಿಯ. ಆಮೇನ್. ಗಾಡ್ ಬ್ಲೆಸ್ ಯು.